ಯಾಕೆ ನಮ್ಮನ್ನು ಎಲ್ಲರೂ ಕೈ ಬಿಟ್ಟು ಹೋಗ್ತಾರೆ? ಕಷ್ಟ ಕಾಲದಲ್ಲಿ ನಾವೇನನ್ನು ಅಂದ್ಕೊಂಡು ಇವ್ರು ನಮ್ಮ ಜೊತೆಗಿರ್ತಾರೆ, ಇವ್ರು ನಮ್ಮ ಜೊತೆಗಿರ್ತಾರೆ ಅಂತ ಅಂದ್ಕೊಳ್ತಿರ್ತೀವಿ. ಬಟ್ ಯಾರೂ ಕೂಡ ನಮ್ಮ ಜೊತೆಗೆ ನಿಲ್ಲಲ್ಲ. ನಮಗೆ ಕಷ್ಟ ಆಗ್ತಿದ್ದಂಗೆ ಸುಖದಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಏನೋ ನಮ್ಮ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀವಿ ಅಂತ ಫೋನ್ ಮಾಡಿದ್ರೆ ಅಥವಾ ಅವ್ರು ಬರ್ತಾರೆ ಅಂತ ಅಂದ್ಕೊಳ್ತಿರ್ತೀವಿ. ಆ ಟೈಮಲ್ಲಿ ಯಾರೂ ಕೂಡ ಬರಲ್ಲ. ಯಾಕೆ ಹಿಂಗೆ ಆಗತ್ತೆ? ಅಥವಾ ಅವ್ರು ಯಾಕೆ ಹಿಂಗೆ ಆ್ಯಕ್ಟ್ ಮಾಡ್ತಾರೆ ನಮ್ಮ ಜೊತೆಗೆ? ತುಂಬ ಚೆನ್ನಾಗಿರೋ ಥರ ಆ್ಯಕ್ಟ್ ಮಾಡ್ತಾರೆ. ಸೊ ಒಂದಂತೂ ಅರ್ಥ ಮಾಡ್ಕೋಬೇಕು, ಈ ಬದುಕಲ್ಲಿ ಹುಟ್ಟಿದ್ದೀವಿ ಒಬ್ಬರೇ ಅಂದಮೇಲೆ ಸಾಯೋದು ಒಬ್ಬರೇನೆ. ಪಾತ್ರಧಾರಿಗಳಾಗಿ ಎಲ್ಲ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಅವ್ರವ್ರ ಪಾತ್ರ ಮುಗಿತಿದ್ದಂಗೆ ಎಲ್ಲ ಮತ್ತೆ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತಾರೆ. ಒಂದು ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಸುಮಾರು ಜನ ಸಿಗ್ತಾರೆ ನಮಗೆ. ಬಟ್ ಒಂದು ಅರ್ಥ ಮಾಡ್ಕೊಬೇಕು, ಕೊನೆ ತನಕ ನಮ್ಮ ಜರ್ನಿ ನಾವೆಲ್ಲಿಗೆ ಹೋಗ್ತಿದ್ವಿ ಅಲ್ಲಿ ತನಕ ಬರ್ತಾರಿಲ್ಲ. ಪರಿಚಯ ಆದವ್ರು ಮಧ್ಯಾಹ್ನ ಇಳ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲ, ಅವ್ರು ಕೊನೆ ತನಕ ಬರಬೇಕಿತ್ತು ನಮ್ಮ ಜೊತೆಗೆ. ರಿಯಾಲಿಟಿ ಯೋಚನೆ ಮಾಡಿ. ಹುಟ್ಟಿದ್ದೀವಿ ಒಬ್ಬರೇ, ಸಾಯೋದು ಒಬ್ಬರೇ. ಬಸ್ ಹತ್ತಿದ್ದೀರಾ ಅಂದಮೇಲೆ ನಿಮ್ಮ ಎಲ್ಲಿ ತನಕ ಹೋಗ್ಬೇಕನ್ನೋ ಡೆಸ್ಟಿನೇಷನ್ ಇದೆಯಲ್ಲ, ನೀವು ಅಲ್ಲಿಗೆ ಟಿಕೆಟ್ ತೊಗೊಂಡಿದ್ದೀರಾ. ಬಟ್ ಆ ವ್ಯಕ್ತಿಗಳು ಬೇರೆ ಇನ್ನೆಲ್ಲಿಗೋ ಹೋಗೋರು, ಬಟ್ ಅದ್ರ ಮಧ್ಯೆ ಪರಿಚಯ ಆಗಿದ್ದಾರೆ ಅಂದಮೇಲೆ ಆ ಎಕ್ಸ್ಪೆಕ್ಟೇಷನಲ್ಲಿ ಇರಬೇಡಿ ನೀವು. ಸಪೋಸ್ ಜೊತೆಗಿರ್ತಕ್ಕಂಥ ಹೆಂಡತಿ ಅಥವಾ ಗಂಡ, ಮಕ್ಕಳು, ತಂದೆ ತಾಯಿ ಎಲ್ಲರೂ ಬಿಡ್ತಾರೆ ನಮ್ಮನ್ನು. ಕೊನೆಗೆ ನಾವು ಸಾಯಬೇಕಾಗಿದ್ದು ಅಥವಾ ಸತ್ತೋದ್ಮೇಲೆ ಅಲ್ಲಿ ಸುಡಬೇಕಾದ್ರೂ ಒಬ್ಬರೇ ಒಂದೇ, ಈ ದೇಹ ಹೆಣವಾಗೇನಿರುತ್ತಲ್ಲ ಅದೊಂದೇ ಅದಿರುತ್ತೆ. ಪಾತ್ರಧಾರಿಗಳಾಗಿ ಹೋಗ್ತಾರೆ. ನಮಗೆ ಅನ್ಸುತ್ತೆ ಏನು ಕಣೆಯ ಬದುಕಿದು, ಯಾಕೆ ಹಿಂಗೆ ಎಲ್ಲ ತುಂಬ ಮಂಕ್ ಬಿಡುತ್ತೆ ತಲೆಗೆ, ಬೇಜಾರಾಗತ್ತೆ ಸಿಕ್ಕಾಬಟ್ಟೆ. ನಮ್ಮವರು ಅಂತ ಅಂದ್ಕೊಂಡಿದ್ವಿ, ಎಲ್ಲನೂ ಕೂಡ ನಮಗೆ ಕೈ ಕೊಟ್ಟು ಹೋದ್ರ ಅಂತೇಳಿ. ಸತ್ಯ ಅರ್ಥ ಮಾಡ್ಕೊಬೇಕು. ಎಕ್ಸ್ಪೆಕ್ಟೇಷನ್ ಬೇಡ ನಮಗೆ. ಪರಿಚಯ ಆಗಿದ್ದಾರಾ, ಆ ಪರಿಚಯ ಅಷ್ಟೇ ಇರಬೇಕು. ಅದನ್ನೇ ಪ್ರಪಂಚ ಮಾಡ್ಕೊಬಾರ್ದು. ಪರಿಚಯವಾಗಿದ್ದಾರೆ, ಓಕೆ ಹಾಯ್ ಹಲೋ ನಮಸ್ಕಾರ ಇಷ್ಟಿರಬೇಕು. ಅದನ್ನೇ ಪ್ರಪಂಚವಾಗಿ ಮಾಡ್ಕೊಬಾರ್ದು. ಆ್ಯಂಡ್ ಏನು ಅಂತ ಹೇಳಿದರೆ ಯಾವತ್ತಿದ್ರೂ ನಾವು ಒಬ್ಬರೇನೆ. ಆ್ಯಂಡ್ ಯಾರಾದರೂ ಬೆಸ್ಟ್ ಫ್ರೆಂಡ್ ಈ ಜಗತ್ತಲ್ಲಿದ್ದಾರೆ ಅಂದರೆ ಅದಕ್ಕೆ ನಮಗೆ ನಾವೇನೆ. ಅದನ್ನ ಬಿಟ್ಟು ಯಾರು ಬಂದರೂ ಕ್ಷಣಿಕ. ಈ ಸತ್ಯ ಯಾರು ಕಂಡುಕೊಳ್ತಾರೆ? ಎಕ್ಸ್ಪೆಕ್ಟೇಷನ್ ಮಾಡೋದನ್ನು ನಿಲ್ಲಿಸ್ಕೊಳ್ತಾರೆ. ಆ್ಯಂಡ್ ಯಾರೇ ಬಿಟ್ಟು ಹೋದರೂ ಕೂಡ ಆ ಕ್ಷಣಕ್ಕೆ ಸ್ವಲ್ಪ ಬೇಜಾರಾಗತ್ತೆ ಅಥವಾ ನೋವು ಪಡ್ತಾರೆ. ಆದರೆ ಜೀವನ ಪೂರ್ತಿ ಕೊರಗಲ್ಲ. ಸತ್ಯ ಅಲ್ವಾ ಎಲ್ಲ ನಮ್ಮನ್ನು ಬಿಟ್ಟು ಹೋಗುವಂಥದ್ದು. ಮತ್ತು ಅದು ಯಾಕೆ ಕೊರಗುವಂಥದ್ದು? ಅವ್ರ ಪಾತ್ರ ಮುಗಿತಿದ್ದಂಗೆ ಹೋಗ್ತಾರೆ. ರೈಟ್. ಈಗ ಪ್ರಯಾಣ ಶುರು ಮಾಡಬೇಕಾದ್ರೆ ಅವ್ರು ಟಿಕೆಟ್ ತಗೊಳ್ತಾರೆ, ಅವ್ರ ಸ್ಟಾಪ್ ಬಂದಾಗ ಹಾಲು ಬಾಯಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮತ್ತು ಬರಬಹುದು, ಬರದೇ ಇರ್ಬೋದು. ಬಟ್ ನಮ್ಮ ಜರ್ನಿ ಸೋಲೋ ಜರ್ನಿ, ಸಿಂಗಲ್ ಜರ್ನಿ ಶುರು ಮಾಡಿದ್ದೀವಿ. ಕನೆಕ್ಟ್ ಆಗಿ ಹೋದವ್ರನ್ನ ನಾವು ಬಯಸ್ಕೊಂಡು ಅಥವಾ ನಮ್ಮ ಜೊತೆ ಬರ್ಬೇಕು ಅನ್ಕೊಳ್ಳೋದು ಮುಟ್ಟಾಳ್ತಂದಾಗ ಬಯಸಬಾರ್ದು ಅವ್ರನ್ನ. ಆ್ಯಂಡ್ ಆ ಸೋಲೋ ಜರ್ನಿ ಮಾಡ್ಬೇಕಾದ್ರೆ ಧೈರ್ಯ, ಕೆಲವೊಂದಿಷ್ಟು ಸತ್ಯ ಅದು ಅರ್ಥ ಮಾಡ್ಕೊಂಡು ಮೂವ್ ಮಾಡಬೇಕು. ನಾವು ಅಂದ್ಕೊಳ್ತೀವಿ ನಮ್ಮ ಜೊತೆಗೆ ತಂದೆ ಇದ್ದರು, ತಾಯಿ ಇದ್ದರು, ಹೆಂಡತಿ ಇದ್ದರು, ಮಕ್ಕಳಿದ್ರು, ಗಂಡ ಇದ್ದರು, ಎಲ್ಲ ಇದ್ದರು, ಯಾಕೆ ಅವರು ಅವ್ರ ಪಾಡಿಗೆ. ಇಸ್ ಕರೆಕ್ಟ್, ಅದು ಜೊತೆಗೆ ಇರೋ ಥರ ಇದ್ರೂ ಬಟ್ ಕೊನೆಗೆ ನಮ್ಮ ಧೈರ್ಯ ನಮಗೆ ಕಾರಣ ಆಗಬೇಕು. ನಮ್ಮ ಒಂಟಿತನ ಅಥವಾ ನಮ್ಮ ಜೊತೆಗೆ ನಮ್ಗೆ ಇರ್ತಕ್ಕಂಥ ಗೆಳೆತನ, ನಮ್ಮ ಜೊತೆಗೆ ಇರ್ತಕ್ಕಂಥ ಸೆಲ್ಫ್ ಅನಾಲಿಸಿಸ್ಮೆಂಟ್, ಒಂದು ಬಾಂಧವ್ಯ, ಅದನ್ನು ನಾವು ಕಾಣ್ಕೋಬೇಕು. ಅದರಲ್ಲಿ ಖುಷಿ ಕಾಣಬೇಕು. ಆ್ಯಕ್ಚುಲಿ ಕೆಲವರು ಖುಷಿನೂ ಹುಡ್ಕೊಂಡು ಹೋಗ್ತೀವಿ. ನೋ, ನಮ್ಮ ಥಾಟ್ ಪ್ರೊಸೆಸ್ ಅದನ್ನು ಮನಸ್ಸಿಗೆ ಕನೆಕ್ಟ್ ಮಾಡಬೇಕು. ರೈಟ್. ಆ್ಯಂಡ್ ನಮ್ಮತನ ನಾವು ನಮ್ಮದ್ರಲ್ಲೇ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಇದು ರಿಯಾಲಿಟಿ. ಆ್ಯಕ್ಚುಲಿ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ. ಹುಟ್ಟಿದ್ದೀರಾ, ಹುಟ್ಟುವಾಗ ಒಬ್ಬರೇ ಹುಟ್ಕೊಂಡು ಬರ್ತೀರಾ, ಆವಾಗೆಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಬಂಧು ಬಳಗ. ಆ್ಯಂಡ್ ವಯಸ್ಸಾಗ್ತಾ ಆಗ್ತಾ ಸಾಯ್ಬೇಕಾದ್ರೂ ಒಬ್ಬರು ಸಾಯ್ತಾರೆ. ಅದ್ರ ಮೇಲೆ ಕನೆಕ್ಟ್ ಆಗ್ತಾ, ಇದ್ರ ಮೇಲೆ ನೀವು ಬಾಂಡಿಂಗ್ ತುಂಬ ಬೆಳೆಸ್ಕೊಬೇಡಿ. ಆ್ಯಂಡ್ ಬೆಳೆಸ್ಕೊಳ್ಳೋದಕ್ಕಿಂತ ನೀವು ಎಕ್ಸ್ಪೆಕ್ಟೇಷನ್ ಓವರ್ ಇಟ್ಕೋಬಾರ್ದು. ಆ್ಯಕ್ಚುಲಿ ಅದು ಹರ್ಟ್ ಮಾಡುತ್ತೆ. ಸಪೋಸ್ ಕಷ್ಟದಲ್ಲಿ ನಿಮ್ಮನ್ನು ಕೈ ಬಿಟ್ಟರು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕಾಗತ್ತೆ. ಅದಕ್ಕೆ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿರೋದು. ಆಯಿತು. ಯಾವಾಗ ರಿಯಾಲಿಟಿ ಅರ್ಥ ಆಗುತ್ತೆ ನಮಗೆ, ಕಣ್ಮುಂದೆ ಸದ್ಯ ಕಾಣ್ತಿದ್ದೆ ಅಂದಮೇಲೆ ನಾವು ಯಾಕೆ ನೋವು ಪಡ್ತೀವಿ? ರೈಟ್. ಒಪ್ಕೊಳ್ಳುತ್ತೆ ಮನಸ್ಸು, ಬಿಡಯ್ಯ ಇದು ಅಂತೇಳಿ. ಎಕ್ಸ್ಪೆಕ್ಟೇಷನ್ ಇದ್ದು ಅದು ಆಗದಿದ್ದಾಗ ಹರ್ಟ್ ಆಗುತ್ತೆ, ಅದನ್ನು ಬಿಡಯ್ಯ ಅಂತ ಅನ್ಕೋತೀವಿ. ಸೊ ಆ ಕಾರಣಕ್ಕೆ ಹೇಳ್ತಿದ್ವಿ, ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ಕಷ್ಟದಲ್ಲಿ ನಮ್ಮನ್ನು ಕೈ ಬಿಟ್ಟಿದ್ದಾರೆ ಅಂದರೆ ಅದು ಕೂಡ ರಿಯಾಲಿಟಿ. ಪ್ರಪಂಚ ಸ್ವಾರ್ಥದ ಮೇಲೆ ಹೋಗ್ತಾ ಇದೆ. ಅವ್ರವ್ರ ಕೆಲಸ ಮುಗಿತಿದ್ದಂಗೆ ಹೋಗ್ತಾರೆ. ಹಾಗೆ ಜೊತೆಗಿರಬೇಕು ಅಂತೇಳಿ ಅಂದ್ಕೊಳ್ಳೋದು ತಪ್ಪಾಗದೆ. ನಮಗೆ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೊತೆಗೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರೆ ಇದು ಯಾವುದೂ ಕೂಡ ನೋವಾದ್ರೂ ಬಟ್ ಕೊರಗ್ತಾ ಹೋಗಲ್ಲ. ಆ್ಯಂಡ್ ಬದುಕನ್ನು ನಾವು ಕಣ್ಣೀರಲ್ಲಿ ತಳ್ಕೊಂಡು ಹೋಗಲ್ಲ. ಓಕೆ, ಒಂದು ಕ್ಲಾರಿಟಿ ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ, ಯಾಕೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅನ್ನೋದು. ಆ್ಯಂಡ್ ಯಾರೂ ನಮಗೆ ಕೊನೆ ತನಕ ಬರಲ್ಲ ಅನ್ನೋದು ಕೂಡ ಸ್ಮಾಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಟ್ ಆ ಸ್ಮಾಲ್ ಇನ್ಫಾರ್ಮೇಷನ್ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ದೊಡ್ಡ ಒಂದು ನಾಲೆಡ್ಜಾಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಅನಿಸಿಕೆನ ಸ್ನೇಹಿತರೆ ಕಮೆಂಟ್ಸ್ನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್
ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ರೆ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆ. ಓಕೆ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.